ಮಧ್ಯಪ್ರದೇಶದ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದಂತಹ ಭಾರೀ ಸ್ಫೋಟ 8 ಕಾರ್ಮಿಕರ ಉಸಿರನ್ನೇ ತೆಗೆದಿದೆ. ಮಧ್ಯಪ್ರದೇಶದ ಟೋಂಗ್ ಕಲಾನ್ ಪ್ರದೇಶದಲ್ಲಿ ನಡೆದಿರುವಂತಹ ಅವಘಡ ಇದು. ಕಾರ್ಖಾನೆಯ 15 ಕಾರ್ಮಿಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 20 ರಿಂದ 25 ಮೀಟರ್ ದೂರ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಮೃತದೇಹಗಳು. ಈವರೆಗೆ 4 ಮೃತದೇಹ ಪತ್ತೆಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಟೋಂಗ್ ಕಲಾನ್ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಇದು ಅಕ್ರಮ ಪಟಾಕಿ ಕಾರ್ಖಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಟೋಂಗ್ ಕಲಾನ್ ಗ್ರಾಮದಲ್ಲಿ ನಡೆದಿರುವಂತಹ ದುರಂತ ಇದು. 8 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಸದ್ಯ ಅಕ್ರಮ ಪಟಾಕಿ ಕಾರ್ಖಾನೆಯಲ್ಲಿ ನಡೀತಾ ಇದೆ. ಈ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಕಾಡ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಸದ್ಯ ರಕ್ಷಣಾ ಕಾರ್ಯಾಚರಣೆಯಿಂದ ಭರದಿಂದ ನಡೆಸುತ್ತಿದ್ದಾರೆ. ಅಕ್ರಮವಾಗಿ ಪಟಾಕಿ ಕಾರ್ಖಾನೆಯನ್ನ ಈ ಶೆಡ್ನಂತಹ ಜಾಗದಲ್ಲಿ ನಡೆಸಲಾಗ್ತಾ ಇತ್ತು. ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಈ ಪಟಾಕಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಏಕಾಏಕಿ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟದ ಪರಿಣಾಮ ಸುಮಾರು 25 ರಿಂದ 30 ಅಡಿ ದೂರದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಮೃತದೇಹಗಳು, ಆ ಪಟಾಕಿ ಕಾರ್ಖಾನೆಯಲ್ಲಿದ್ದಂತಹ ವಸ್ತುಗಳು ಬಂದು ಬಿದ್ದಿದ್ದಾವೆ. ಕಾರ್ಮಿಕರ ಊಟದ ವಿರಾಮಕ್ಕೆ ಇನ್ನೇನು 15 ರಿಂದ 20 ನಿಮಿಷ ಇದೆ. ಅದು ಕಳೆದಿದ್ರೆ ಸೀದಾ ಊಟಕ್ಕೆ ಹೋಗೋರು ಕಾರ್ಮಿಕರು. ಆ ಸಂದರ್ಭದಲ್ಲೇ ಇನ್ನೇನು ಊಟದ ವಿರಾಮಕ್ಕೆ 15 ರಿಂದ 20 ನಿಮಿಷ ಇತ್ತು ಅನ್ನುವಂತಹ ಟೈಮ್ನಲ್ಲೇ ಏಕಾಏಕಿ ಬ್ಲಾಸ್ಟ್ ಸಂಭವಿಸಿದೆ. ಕೆಲ ಸ್ಥಳೀಯರು ಈ ದೃಶ್ಯವನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ನಮ್ಮ ಮನೆಗಳಲ್ಲಿ ಭೂಮಿಯೇ ಕಂಪಿಸಿದಂತಹ ಅನುಭವ ಆಗ್ಬಿಡ್ತು. ಗಾಳಿಯಲ್ಲಿ ಗಾಳಿಪಟದ ರೀತಿ ವಸ್ತುಗಳು ಹಾರಾಡೋದಕ್ಕೆ ಶುರು ಮಾಡಿದ್ವು. ನಾವು ತಕ್ಷಣ ಓಡೋಡ್ ಬಂದು ನೋಡಿದ್ರೆ ಇಷ್ಟು ಜನರ ಸಾವಾಗಿತ್ತು. ಇಲ್ಲಿ ಆಘಾತಕಾರಿ ದೃಶ್ಯಗಳು ಕಣ್ಣಿಗೆ ಬಿತ್ತು ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ಗಾಯಾಳುಗಳನ್ನ ಅಲ್ಲಿಂದ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಮಾಡಿದ್ದು ಇಂದೋರ್ನ ಆಸ್ಪತ್ರೆಗೆ, ಮಧ್ಯಪ್ರದೇಶದ ರಾಜಧಾನಿ ಇಂದೋರ್ನ ಆಸ್ಪತ್ರೆಗೆ ಅವರನ್ನ ಕಳುಹಿಸುವಂತಹ ಕೆಲಸ ಆಗಿದೆ. ಅಲ್ಲಿನ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಒಟ್ಟು 8 ಜನರ ಜೀವವನ್ನ ಈ ಅಕ್ರಮ ಪಟಾಕಿ ಕಾರ್ಖಾನೆ ಬಲಿ ಪಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಬಟ್ ಸ್ಫೋಟಕ್ಕೆ ಏನು ಕಾರಣ, ಎಲ್ಲಿ ಎಡವಟ್ಟಾಯ್ತು, ಏನ್ ನಿರ್ಲಕ್ಷ್ಯ ಆಯ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಪಟಾಕಿ ಕಾರ್ಖಾನೆಗಳನ್ನ ನಡೆಸೋಕೆ ಸ್ಥಳೀಯ ಆಡಳಿತ ನೀಡುವಂತಹ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಸೇಫ್ಟಿ ಮೆಷರ್ಸ್ ಇರಬೇಕು. ಊರಿನಿಂದ ಬಹಳ ದೂರದಲ್ಲಿ ಅದನ್ನ ನಿರ್ಮಾಣ ಮಾಡಬೇಕು ಅಥವಾ ಜನವಸತಿ ಪ್ರದೇಶದಿಂದ ಬಹಳ ದೂರದಲ್ಲಿರಬೇಕು ಅನ್ನುವಂತಹ ನಿಯಮಗಳೆಲ್ಲ ಇದ್ದಾವೆ. ಆದರೆ ಇಲ್ಲಿ ಅಕ್ರಮವಾಗಿ ಪಟಾಕಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ರೀತಿ ಶೆಡ್ ಅನ್ನ ನಡೆಸಿ ಅನ್ನುವಂಥ ಮಾಹಿತಿ. 20 ರಿಂದ 25 ಜನ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನದ ಊಟದ ಸಮಯ ಹತ್ರ ಆಗ್ತಾ ಇತ್ತು. ಊಟಕ್ಕೆ ಹೋಗೋದಕ್ಕೆ ಅಂತ ಹೇಳಿ ತರಾತುರಿಯಲ್ಲಿ ಪಟಾಕಿಯನ್ನ ತಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ 15 ರಿಂದ 20 ನಿಮಿಷ ಇದೆ ಅನ್ನುವಂತಹ ಟೈಮ್ನಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಯ ಒಳಗಿದ್ದಂತಹ ಪಟಾಕಿಗಳು ಸ್ಫೋಟಗೊಳ್ಳುವುದಕ್ಕೆ ಶುರುವಾಗಿದ್ದಾವೆ. ಬ್ಲಾಸ್ಟ್ನ ಪರಿಣಾಮ ಒಳಗಿದ್ದಂತಹ ಕಾರ್ಮಿಕರ ಹಲವು ದೇಹಗಳು ಛಿದ್ರವಾಗಿ ಆವರಣದಲ್ಲಿ ಬಿದ್ದಿದ್ದಾವೆ. ಸುಮಾರು 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಸ್ಫೋಟ ಯಾಕಾಯ್ತು, ಹೇಗಾಯ್ತು ಅನ್ನೋದು ತನಿಖೆಯ ಭಾಗ. ಇನ್ನಷ್ಟೇ ತನಿಖೆ ನಡೀಬೇಕು. ಯಾಕೆ ಸ್ಫೋಟ ಆಯ್ತು ಅನ್ನುವಂತಹ ಸತ್ಯ ಬೆಳಕಿಗೆ ಬರಬೇಕು. ಆದರೆ ಅಕ್ರಮವಾಗಿ ಈ ಪಟಾಕಿ ಕಾರ್ಖಾನೆಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ಯಾರು, ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ನ ಇಲ್ಲಿ ತೆಗೆದುಕೊಳ್ಳಲಾಗಿತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕಿದೆ. पीछे हो जाओ भैया, पीछे हो जाओ जरा. चलो आप लोग जरा पीछे आओ सब लोग. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಟೋಂಗ್ ಕಲಾನ್ ಗ್ರಾಮದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಈ ರೀತಿಯಾದಂತಹ ಪ್ರಕರಣ ಪಕ್ಕದ ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ.
ಅಲ್ಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಶಿವಕಾಶಿ ಅನ್ನುವಂತಹ ಪ್ರದೇಶದಲ್ಲೆಲ್ಲ ಭಾರಿ ಸಂಖ್ಯೆಯಲ್ಲಿ ಪಟಾಕಿ ಕಾರ್ಖಾನೆಗಳಿದ್ದಾವೆ. ಆ ಭಾಗದಲ್ಲಿ ಪಟಾಕಿ ಕಾರ್ಖಾನೆಗಳಲ್ಲಿ ಅವಘಡ ಆಗೋದು, ಕಾರ್ಮಿಕರ ಜೀವ ಹೋಗೋದು ಆಗಾಗ್ಗೆ ವರದಿ ಆಗ್ತಾನೆ ಇರುತ್ತೆ. ಈ ಪ್ರಕರಣ ಮಧ್ಯಪ್ರದೇಶದ ಪ್ರಕರಣ. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಟೋಂಕಲಾನ್ ಅನ್ನುವಂತಹ ಪ್ರದೇಶ, ಅಲ್ಲಾಗಿರುವಂತಹ ಒಂದು ಬ್ಲಾಸ್ಟ್ ಇದು. ಸುಮಾರು 8 ಜನರ ಜೀವ ಹೋಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಾಣ ಕಳ್ಕೊಂಡವರೆಲ್ಲರೂ ಕೂಡ ಸ್ಥಳೀಯರ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಕೆಲಸ ಮಾಡೋದಕ್ಕೆ ಬಂದಿದ್ರ? ಈ ಅಕ್ರಮ ಪಟಾಕಿ ಕಾರ್ಖಾನೆಯ ಮಾಲೀಕ ಯಾರು ಇವರನ್ನೆಲ್ಲ ಒಟ್ಟು ಹಾಕಿದ್ದ? ಈ ರೀತಿ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡಿದಂತಹ ವ್ಯಕ್ತಿ ಯಾರು? ಇದೆಲ್ಲವೂ ಕೂಡ ತನಿಖೆಯಿಂದ ಬೆಳಕಿಗೆ ಬರಬೇಕು. ಹಿರಿಯ ಪೊಲೀಸರು, ಸ್ಥಳೀಯ ಆಡಳಿತಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸ್ತಾ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿದ್ದಂತಹ ಸ್ಥಳೀಯರು ಕಾರ್ಮಿಕರ ರಕ್ಷಣೆಗೆ ಮುಂದಾಗ್ತಾರೆ. ಒಳಗಿದ್ದಂತಹ ಆ ಮೃತದೇಹಗಳು ಜೊತೆಗೆ ಗಾಯಾಳುಗಳನ್ನ ಹೊರಗಡೆ ತೆಗೆದುಕೊಂಡು ಬರುವಂತಹ ಅಥವಾ ಅವ್ರನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಆ ಸ್ಥಳದಲ್ಲಿ ಆಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.